ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು ಸಮಾಂತರ ಶ್ರೇಣಿಯ ಅಭ್ಯಾಸ 1.5.3 ನಲ್ಲಿನ ಲೆಕ್ಕಗಳನ್ನು ಬಿಡಿಸೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ, ಸಮಾಂತರ ಶ್ರೇಣಿಯ ಕೊನೆಯ ಪದ, ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಮುಂತಾದವುಗಳನ್ನು ಕಂಡುಹಿಡಿದೇವೆ. ಆದರೆ ಇಂದು ನಾವು ಸಮಾಂತರ ಶ್ರೇಣಿಯಲ್ಲಿನ ಒಟ್ಟು ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn = n/2 ಬ್ರಾಕೆಟ್ 2a ಪ್ಲಸ್ n ಬ್ರಾಕೆಟ್ n - 1 ಇಂಟು ಬ್ರಾಕೆಟ್ ಕ್ಲೋಸ್ d ಬ್ರಾಕೆಟ್ ಕ್ಲೋಸ್. ಇದು ನಂತರ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ. ಮತ್ತೆ ಈಗ ಇದರ ನಂತರ ಸಮಾಂತರ ಶ್ರೇಣಿ ಸೂತ್ರ ಉಪಯೋಗಿಸಿಕೊಂಡು ಈ ಲೆಕ್ಕ ಬಿಡಿಸರಿ. ಈಗ ಇಲ್ಲಿ 2, 7, 12 10 ಪದಗಳವರೆಗೆ, ಅಂದ್ರೆ ಇಲ್ಲಿ 10 ಪದಗಳವರೆಗೆ, ಅಂದ್ರೆ ಇಲ್ಲಿ ಇದು ಏನೈತಿ n ಆಯ್ತು. ಇಲ್ಲಿ ಪೈಲೆ ಯಾವ ದತ್ತಾಂಶ ಬರ್ಕೊಂಬಾರ. ಇಲ್ಲಿ a ಎಷ್ಟದ, ಇಲ್ಲಿ 2. d ಕಂಡುಹಿಡಬೇಕಂದ್ರ a2 - a1. a2 ಎಷ್ಟದಲ್ಲಿ 7 ಅದ, a1 ಎಷ್ಟದಲ್ಲಿ 2 ಅದ. 7 2 ಕಳೆದ್ರೆ 5. d ಎಷ್ಟು ಬಂತು 5. n ಕೊಟ್ರ ಎಷ್ಟು ಕೊಟ್ರ 10 ಕೊಟ್ರ. ಈಗ ಏನ್ ಮಾಡ್ದ, ಖಾಲಿ Sn ಕಂಡುಹಿಡದ. ಈಗ Sn ಕಂಡುಹಿಡೋ ಸೂತ್ರದಿಂದ Sn = n/2 ಬ್ರಾಕೆಟ್ 2a ಪ್ಲಸ್ n - 1 ಇಂಟು d. ಈಗ Sn = n ಎಷ್ಟದಲ್ಲಿ 10 2 2a ಎಷ್ಟದಲ್ಲಿ 2 2 ಇಂಟು 2 ಪ್ಲಸ್ n ಎಷ್ಟದಲ್ಲಿ 10 d ಎಷ್ಟದ 5. Sn = 10 2 1 2 2 ಇಲ್ಲಿ 10 5 2 2 4 ಪ್ಲಸ್ 9 ಬ್ರಾಕೆಟ್ 5. ಈಗ Sn = 5 4 9 5 ಎಷ್ಟಿರ್ತದ 45. Sn = 5 45 4 ಎಷ್ಟಿರ್ತದ 49. ಇದರಿಂದ ಬ್ರಾಕೆಟ್ ಅದ. ಬ್ರಾಕೆಟ್ ಅಂದ್ರೆ ಏನ್ ತಿಳ್ಕೊಬೇಕು, ಗುಣಾಕಾರ ತಿಳ್ಕೊಬೇಕು. 49 ಇಂಟು 5 ಎಷ್ಟಿರ್ತದ 245. ಈಗ ಎಷ್ಟು ಬಂತಿದೆ ಆನ್ಸರ್ 245. ಇದ್ರದ್ದು ಏನ್ ಬಂತು ಆನ್ಸರ್ ಬಂತು. ಅಂದ್ರೆ ಅಷ್ಟು ಪದಗಳು ಕೂಡಿದ್ರೆ ಅದ್ರ ಮೊತ್ತ ಏನ್ ಬರ್ತದ 245 ಬರ್ತದ. ಈಗ ನೆಕ್ಸ್ಟ್ ಲೆಕ್ಕ ಯಾವ್ದಂದ್ರ -37 -33 -29 12 ಪದಗಳವರೆಗೆ. ಇಲ್ಲಿ ಏನಾದ್ರು 12 ಪದಗಳು ಕೊಟ್ರ ಮೊದಲ ಪದ ಯಾವ್ದ -37. ಇದು ಮೊದಲನೇ ಪದ ಯಾವ್ದ -37. ಎರಡನೇ ಪದ ಯಾವ್ದ, ಎರಡನೇ ಪದ ಇದದ. ಈಗ ಡಿ ಏನ್ ಮಾಡ್ಬೇಕು, ಕಂಡುಹಿಡಿಯಬೇಕು. ಡಿ ಕಂಡುಹಿಡಿಯೋ ಸೂತ್ರದಿಂದ a2 - a1. a2 ಎಷ್ಟು ಕೊಟ್ರ, ಇಲ್ಲಿ -33 ಕೊಟ್ರ. ಈಗ ಮೈನಸ್ a1 ಎಷ್ಟು ಕೊಟ್ರ -37. ಅಂದ್ರೆ ಬ್ರಾಕೆಟ್ ದಾಗ ಬರ್ಕೋಬೇಕು. ಈಗ -33 ಮೈನಸ್ ಇಂಟು ಮೈನಸ್ ಏನದ ಪ್ಲಸ್ ಆಯ್ತದ, ಅಸಲ 37. ಈಗ -33 -37 ಕಳೆದ್ರೆ ಎಷ್ಟು 4. ಯಾವ 4 +4. ಯಾಕ ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಅದ ಪ್ಲಸ್ ಅದ, +4 ಬರ್ಕೋಬೇಕು. ಈಗ ಏನ್ ಬಂತು ಡಿ ಕಂಡುಹಿಡಿದೇವೆ. ಈಗ n ಎಷ್ಟು ಕೊಟ್ರ 12 ಕೊಟ್ರ. n ಎಷ್ಟು ಕೊಟ್ರ 12 ಕೊಟ್ರ. ಈಗ ಏನ್ ಮಾಡೋದಲ್ಲಿ Sn ಕಂಡುಹಿಡಿದ. ಈಗ Sn ಕಂಡುಹಿಡೋ ಸೂತ್ರದಿಂದ n/2 ಬ್ರಾಕೆಟ್ 2a ಪ್ಲಸ್ n - 1 ಇಂಟು d ಬ್ರಾಕೆಟ್ ಕ್ಲೋಸ್. Sn = n ಎಷ್ಟು ಕೊಟ್ರ, ಇಲ್ಲಿ 12 ಕೊಟ್ರ. 2a ಎಷ್ಟು ಕೊಟ್ರ, ಇಲ್ಲಿ -37 ಪ್ಲಸ್ n ಎಷ್ಟು ಕೊಟ್ರ, ಇಲ್ಲಿ 12 ಕೊಟ್ರ 1. d ಎಷ್ಟು ಕೊಟ್ರ, ಇಲ್ಲಿ 4. Sn = 2 1 2 2 12 6 2 37 2 ಎಷ್ಟಿರ್ತದ 74. 74 -74 ಏನದಲ್ಲಿ ಪ್ಲಸ್ ಇಂಟು ಮೈನಸ್ ಏನತ್ತ ಮೈನಸ್ ಆಯ್ತದ. ಈಗ ಪ್ಲಸ್ 12 1 ಕಳೆದ್ರ 11 ಇಂಟು 4. ಈಗ ಗುಣಾಕಾರ 6 ಬ್ರಾಕೆಟ್ -74. 11 4 ಎಷ್ಟಿರ್ತದ 44 ಆಯ್ತದ ಬ್ರಾಕೆಟ್ ಕ್ಲೋಸ್. Sn = ಈಗ 6. ಈಗ ಎರಡು ಇವೆಲ್ಲ ಪ್ಲಸ್ ಇಂಟು ಮೈನಸ್ ಅದ, ಕಳಿಬೇಕು. ಈಗ 74 44 ಕಳೆದ್ರೆ ಎಷ್ಟಿರ್ತದ 30. ಯಾವ 30 ಆಯ್ತು -30 ಆಯ್ತು. ಯಾಕಪ್ಪನ ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಯ್ತು. ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಅದ ಮೈನಸ್ ಅದ ಕಡೆಯಿಂದ ಇದೆ ನೋಡ್ಬೇಕು, ಮೈನಸ್ ಇಕ್ಕೋಬೇಕು.
ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಆರ್. ಈಗ ಎರಡಕ್ಕ ಬ್ರಾಕೆಟ್ ಅಂತ ಬ್ರಾಕೆಟ್ ಇದ್ರೆ ಏನ್ ಮಾಡ್ಬೇಕು, ಇಲ್ಲಿ ಗುಣಿಸ್ಬೇಕಾಗ್ತದ. 6 ಮೂರ್ಲೆ ಎಷ್ಟು ಇರ್ತದ 18 ಇರ್ತದ. ಅಸಲಿಂದ 18 180. ಒಂದ್ ಸೊನ್ನೆ ಹಿಂಗ್ ಇಟ್ಕೊಂಡೇವ್. ಇಲ್ಲಿಂದ ಪ್ಲಸ್ ಅದ, ಇಲ್ಲಿಂದ ಮೈನಸ್ ಅದ. ಪ್ಲಸ್ ಇಂಟು ಮೈನಸ್ ಏನಿರ್ತದ ಮೈನಸ್ ಆಗ್ತದೆ. ಅದರ ಕಡೆಯಿಂದ ಇದ್ರ ನೋಡ್ಬೇಕು ಮೈನಸ್ ಚಿಹ್ನೆ ಇಟ್ಕೋಬೇಕು. ಈಗ ಇಷ್ಟಿದ್ರ ಆನ್ಸರ್ ಎಷ್ಟು ಬಂತು 180 ಬಂತು. ಇದು ಈಗ -37 ಸಮಾಂತರ ಶ್ರೇಣಿ. ಈ ಸಮಾಂತರ ಶ್ರೇಣಿ ಅಷ್ಟು ಪದಗಳು 12 ಸಣ್ಣ ಪದಗಳು ಕೂಡಿದ್ರು ಇದ್ರ ಆನ್ಸರ್ ಎಷ್ಟು ಬರ್ತದ 180 ಬರ್ತದ. ಇದು ಮತ್ತೆ ಎಷ್ಟು ಬರ್ತದ 180 ಇರ್ತದ. ಈ ಮೂರನೇ ಲೆಕ್ಕಿಂದ 0.6 1.7 2.8 100 ಪದಗಳವರೆಗೆ ಇಲ್ಲೇ ಇಷ್ಟಾವ. ಅಷ್ಟು ಕಲ್ತಿ 100 ಪದಗಳವ. ಆ 100 ಪದಗಳಿಂದ ಮೊತ್ತ ಕಂಡಿಡಿದ. ಇದ್ರ ಮೊದಲನೇ ಪದ ಎಷ್ಟದ 0.6 ಅದ. ಎರಡನೇ ಪದ ಎಷ್ಟದ 1.7 2.8 ಅಂದ್ರೆ ಇಲ್ಲೇನು A1 ಎಷ್ಟಾಯ್ತು 0.6, A2 ಎಷ್ಟಾಯ್ತು 1.7, A3 ಎಷ್ಟಾಯ್ತು 2.8. ಈಗ 100 ಪದಗಳವರೆಗೆ ಅಂದ್ರೆ n ಎಷ್ಟು ಬಂತು 100 ಬಂತು. ಇದು ದತ್ತಾಂಶ. ಈಗ A ಎಷ್ಟದ ಇಲ್ಲಿ 0.6, A ಎಷ್ಟದ 0.6. ಡಿ ಕಂಡುಹಿಡಿಯೋ ಸೂತ್ರದಿಂದ A2 - A1. A2 ಎಷ್ಟದ ಇಲ್ಲಿ 1.7 ಅದ. A1 ಎಷ್ಟದ ಇಲ್ಲಿ 0.6 ಅದ. ಈಗ A2 ದಾಗ A1 ಕಳಿಬೇಕಾಗ್ತದ. 1.7 ದಾಗ 0.6 ಕಳೆದ್ರೆ ಆನ್ಸರ್ ಏನ್ ಬರ್ತದ 1.1 ಬರ್ತದ. ಅದ್ರ ಕಡೆಯಿಂದ ಡಿ ಎಷ್ಟು ಬಂತು ಇಲ್ಲಿ 1.1 ಬಂತ. n ಎಷ್ಟು 100. ಈ 100 ಪದಗಳವರೆಗೆ ಅಂದ್ರೆ ಎಲ್ಲ ಸಂಖ್ಯೆಗಳು ಎಷ್ಟವ 100. ಇಲ್ಲಿ ಒಟ್ಟು ಸಂಖ್ಯೆಗಳು ಎಷ್ಟು ಇರ್ತದ ಇಲ್ಲಿ n ಇರ್ತದ. ಅಸಲಿಂದ n ಎಷ್ಟದ ಇಲ್ಲಿ 100 ಅದ. ಅಸಲಿಂದ ಈಗ S100. ಈಗ S100 ಏನ್ ಮಾಡದ ಕಂಡುಹಿಡಿದ ಅಂದ್ರೆ S1 ಏನ್ ಮಾಡದ ಕಂಡುಹಿಡಿದ. S1 ಕಂಡುಹಿಡಿಯೋ ಸೂತ್ರದಿಂದ S1 = n/2 ಬ್ರಾಕೆಟ್ 2a + n - 1 into d ಬ್ರಾಕೆಟ್ ಕ್ಲೋಸ್. S100 = ಈಗ ಹಂಗವ ಹಂಗೆ ಬರ್ಕೋಬೇಕು. ಪೆಲೆ n ಎಷ್ಟದ ಇಲ್ಲಿ 100 ಅದ. ಭಾಗಿಲೆ 2 ಬ್ರಾಕೆಟ್ 2a 2 into ಇಲ್ಲಿ ಏನ್ ಬಿ ಇರ್ಲೈತಂತ ಬರೀ ಹಿಂಗ್ ಕಂಟಿನ್ಯೂ ಇದಂದ್ರ ಅಲ್ಲೇ ಇರ್ತದ ಗುಣಾಕಾರ ಇರ್ತದ. 2 into a ಎಷ್ಟದಲ್ಲಿ 0.6 ಅದ ಪ್ಲಸ್ n ಎಷ್ಟದಲ್ಲಿ 100 ಅದ. 100 - 1 d ಎಷ್ಟದಲ್ಲಿ 1.1 ಬ್ರಾಕೆಟ್ ಕ್ಲೋಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಭಾಗಿಸ್ಬೇಕು. ಈಗ 2 1 2 2 50 ಎಷ್ಟು 100. ಅಸಲಿಂದ 50 ಬ್ರಾಕೆಟ್. ಈಗ 2 into 0.6 ಗುಣಿದ್ರೆ ಎಷ್ಟು ಬರ್ತದ ಆನ್ಸರ್ 1.2 ಬರ್ತದ. ಈಗ 100 1 ಕಳೆದ್ರೆ ಎಷ್ಟು 99. 1.1 ಹೆಂಗದ ಹಂಗೆ ಇಟ್ಕೋಬೇಕು. ಇಲ್ಲ ಆ ವರ್ಣ ಚಿಹ್ನೆ ಇತ್ತಂದ್ರೆ ಅದೇನಿರ್ತದ ಗುಣಾಕಾರ ಇರ್ತದ. ಈಗ 50 1.2. ಈಗ 99 into 1.1 ಗುಣಿದ್ರೆ ಆನ್ಸರ್ ಎಷ್ಟು ಬರ್ತದ 108.9 ಬರ್ತದ. ಈಗ ನೆಕ್ಸ್ಟ್ 50 ಹಂಗ ಬರ್ಕೋಬೇಕು. 2ಕ್ಕೆ ಕೂಡಿಸ್ಬೇಕು. 2ಕ್ಕೆ ಕೂಡಿದ್ರೆ ಆನ್ಸರ್ ಎಷ್ಟು ಬರ್ತದ 110.1 ಬರ್ತದೆ. ಈಗ 110.1 ಗುಣಿದ್ರೆ ಆನ್ಸರ್ ಎಷ್ಟು ಬರ್ತದ S100 ಎಷ್ಟು ಬಂತು 5505. ಅಂದ್ರೆ ಇವು 0.6 1.7 2.8 100 ಪದಗಳವರೆಗೆ ಹೋಗಿ ಅದ್ರದ್ದು ಮೊತ್ತ ಎಷ್ಟು ಇರ್ತದ ಅಂದ್ರ 5505 ಇರ್ತದ.